ಟ್ರಾನ್ಸ್ಫಾರ್ಮರ್ ಸುತ್ತ ಹಬ್ಬಿಕೊಂಡಿವೆ ಗಿಡ ಗೆಂಟೆಗಳು. ಶಿರಾದಲ್ಲಿ ಸಾವಿಗೆ ಕಾದು ಕುಳಿತಿವೆ ವಿದ್ಯುತ್ ಕಂಬಗಳು. ಸೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಶಿರಾ ತಾಲೂಕಿನ ವಿವಿಧ ಭಾಗಗಳಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸಿರುವ ವಿದ್ಯುತ್ ಕಂಬದ ಸುತ್ತ ಗಿಡ ಗೆಂಟೆಗಳು ಬೆಳೆದು ನಿಂತಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸದೇ ಇರುವುದರಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಇತ್ತೀಚೆಗೆ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದ್ದು ಹಲವೆಡೆ ವಿದ್ಯುತ್ ಕಂಬಗಳಿಂದ ಅವಘಡಗಳು ಸಂಭವಿಸುತ್ತವೆ. ಟ್ರಾನ್ಸ್ಫಾರ್ಮರ್ ಹಾಗೂ ವಿದ್ಯುತ್ ಕಂಬಗಳ ಮೇಲೆ ಗಿಡ ಗೆಂಟೆಗಳು ಬಳ್ಳಿಗಳು ಹಬ್ಬಿರೋದ್ರಿಂದ ಮಳೆಗಾಲದಲ್ಲಿ ಅಪಾಯವೇ ಹೆಚ್ಚಾಗಿರುತ್ತೆ. ಇತ್ತ ಶಿರಾ ನಗರದ ವಾರ್ಡ್ ನಂಬರ್ 30 ಜಾಜಮ್ಮನ ಕಟ್ಟೆ ಕೆರೆಯೊಳಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬಗಳು ಹಾದು ಹೋಗಿದ್ದು ಕೆರೆಯ ಸುತ್ತಮುತ್ತ ಗಿಡ ಗೆಂಟೆಗಳು ಬೆಳೆದು ನಿಂತಿವೆ. ಅಲ್ಲದೆ ನಿರಂತರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆ ಕೆರೆ ತುಂಬಿದ್ದು ನೀರಿನ ಮಧ್ಯದಲ್ಲಿಯೇ ವಿದ್ಯುತ್ ಕಂಬ ಮತ್ತು ತಂತಿಗಳು ಇರೋದ್ರಿಂದ ಸಾರ್ವಜನಿಕರಲ್ಲಿ ಆತಂಕ ನಿರ್ಮಾಣವಾಗಿದೆ. ಇನ್ನು ಕೆರೆಯ ದಡದಲ್ಲಿಯೇ ಟ್ರಾನ್ಸ್ಫಾರ್ಮರ್ ಕಂಬಗಳಿದ್ದು ಕಂಬಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಹಲವು ಬಾರಿ ಸೆಸ್ಕಾಂ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನು ಕಂಬಗಳಲ್ಲಿ ವಿದ್ಯುತ್ ತಂತಿಗಳು ನೇತಾಡ್ತಾ ಇದ್ದು ಕೆರೆಯ ಪಕ್ಕದಲ್ಲಿ ಬಟ್ಟೆ ಒಗೆಯಲು ಸ್ಥಳವಿಲ್ಲ. ಜನರು ದಿನನಿತ್ಯ ಬಟ್ಟೆ ಒಗೆಯಲು ಕೆರೆಗೆ ಇಳಿತಾರೆ. ಅಲ್ಲದೆ ವರ್ಷಕ್ಕೊಮ್ಮೆ ಗಣೇಶ ವಿಸರ್ಜನೆ ಮಾಡಲು ಯುವಕರು ಕೆರೆಗೆ ಹೋಗ್ತಾರೆ. ಆಗ ಕರೆಂಟ್ ಲೈನ್ಗಳಿಂದ ಏನಾದರೂ ದುರಂತ ಸಂಭವಿಸಿದ್ರೆ ಅದಕ್ಕೆ ಸೆಸ್ಕಾಂ ಸಿಬ್ಬಂದಿ ನಿರ್ಲಕ್ಷ್ಯವೇ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಕೆರೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದರೆ ಟ್ರಾನ್ಸ್ಫಾರ್ಮರ್ಗೆ ನೀರು ತಾಗುವ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಸೆಸ್ಕಾಂ ಸಿಬ್ಬಂದಿ ನೀರಿನೊಳಗೆ ಇಳಿದು ಕೆಲಸ ಮಾಡಲು ಆಗದ ಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.